ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ನೋಡೋಣ ಜಸ್ಟ್ 5 ನಲ್ಲಿ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಸಂಬಂಧ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಸ್ಫೋಟಕ ಸಂಗತಿ ಇದೀಗ ಬಯಲಾಗಿದೆ. ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡಾಟಾ ಡಿಲೀಟ್ ಆಗಿರೋದು ಗೊತ್ತಾಗಿದೆ. ಶಿವಶಂಕರಪ್ಪ ಸೇರಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೂ ಸಿಐಡಿ ನೋಟಿಸ್ ನೀಡಿದೆ. ಜ್ಞಾನೇಂದ್ರ ಕುಮಾರ್ ಮನೆ ಹಾಗೂ ಕಚೇರಿಗೆ ನೋಟಿಸ್ ಅಂಟಿಸಲಾಗಿದೆ. ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿರೋ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕಕ್ಕೆ ಬಿಜೆಪಿ ತೀವ್ರ ವಿರೋಧ ಮಾಡ್ತಿದೆ. ಟನಲ್ ಮಾಡೋ ಪ್ಲಾನ್ ಅಂತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಡಿಕೆಶಿ, ಲಾಲ್ಬಾಗ್ನ ಒಳಗಡೆ ಸುರಂಗ ರಸ್ತೆ ಹೋಗುತ್ತೆ ಅಷ್ಟೇ, ಲಾಲ್ಬಾಗ್ ಉದ್ಯಾನವನಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ 6 ಟ್ರೀ ಪಾರ್ಕ್ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ಇಂಡಿಗೋ ವಿಮಾನದಲ್ಲಿ ಬೆದರಿಕೆ ಪತ್ರವೊಂದು ಪತ್ತೆಯಾಗಿರೋದು ಪ್ರಯಾಣಿಕರ ಆತಂಕಕ್ಕೆ ಕಾರಣ ಆಗಿತ್ತು. ಟರ್ಮಿನಲ್ 1ಕ್ಕೆ ಬಂದಿದ್ದ ವಿಮಾನದಲ್ಲಿ ಬೆದರಿಕೆ ಪತ್ರ ಸಿಕ್ಕಿದೆ. ತಕ್ಷಣವೇ ಎಲ್ಲಾ ಪ್ರಯಾಣಿಕರನ್ನ ವಿಮಾನದಿಂದ ಕೆಳಗಿಳಿಸಿ ತೀವ್ರ ತಪಾಸಣೆ ಮಾಡಲಾಯಿತು. ಎಟಿಎಸ್ಗೆ ಪೈಲಟ್ ಮಾಹಿತಿ ನೀಡಿದ್ರು. ಫ್ಲೈಟ್ನಲ್ಲಿದ್ದ ಪ್ರಯಾಣಿಕರೇ ಬೆದರಿಕೆ ಪತ್ರವನ್ನು ಬರೆದಿಟ್ಟಿರುವ ಶಂಕೆ ಇದೆ. ತನಿಖೆ ನಡೆಸಲಾಗ್ತಿದೆ. ರಾಜನಕುಂಟೆಯ ಕೆಎಂಎಫ್ ಪಶು ಆಹಾರ ಘಟಕಕ್ಕೆ ಕಳಪೆ ಆಹಾರ ಪದಾರ್ಥ ಪೂರೈಕೆ ಮಾಡ್ತಿರೋ ಸುದ್ದಿ ಈ ಹಿಂದೆ ಟಿವಿ9 ಬಿತ್ತರಿಸಿತ್ತು. 4 ಅಧಿಕಾರಿಗಳು ಅಮಾನತು ಕೂಡ ಆಗಿದ್ರು. ಇದೀಗ ರೈತರಿಗೆ ನಂದಿನಿ ಪಶು ಆಹಾರ ಖರೀದಿಸುವಂತೆ ಒತ್ತಡ ಹಾಕಿರೋ ಆರೋಪವೊಂದು ಕೇಳಿಬಂದಿದೆ. ಟಿವಿ9 ಬಳಿ ಹೈನುಗಾರಿಕೆ ನಡೆಸೋ ರೈತ ಅಳಲು ತೋಡಿಕೊಂಡಿದ್ದಾನೆ. ಹಾಲಿನಲ್ಲಿ ಗುಣಮಟ್ಟ ಇಲ್ಲವೆಂದು ನೆಪ ಹೇಳಿ ನಂದಿನಿ ಪಶು ಆಹಾರ ಕೊಳ್ಳುವಂತೆ ಒತ್ತಡ ಹಾಕ್ತಿದ್ದಾರಂತೆ. ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಸಂಜೆಯಾಗುತ್ತಿದ್ದಂತೆ ಮಳೆ ಆರಂಭ ಆಗ್ತಿದೆ. ಇಂದೂ ಕೂಡ ಮನೆರುಘಟ್ಟ ರಸ್ತೆ, ಆಡುಗೋಡಿ, ಶಾಂತಿನಗರ ಸುತ್ತಮುತ್ತ ಮಳೆಯಾಯಿತು. ದಿಢೀರ್ ಮಳೆ ಬಂದಿದ್ರಿಂದ ರಸ್ತೆ ಬದಿ ಅಂಗಡಿಗಳ ಮುಂದೆ ಬೈಕ್ ನಿಲ್ಲಿಸಿ ವಾಹನ ಸವಾರರು ಸ್ಕೈವಾಕ್, ಅಂಡರ್ ಪಾಸ್ಗಳಲ್ಲಿ ಆಶ್ರಯ ಪಡೆದರು.